ಕರ್ನಾಟಕದಲ್ಲಿ 2801 ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಹುಬ್ಬಳ್ಳಿ ರೈಲ್ವೆ ಇಲಾಖೆ, ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ. ಕರ್ನಾಟಕ ರೈಲ್ವೆ ಅಂದ ಮೇಲೆ ಒಂದೇ ಡಿಸ್ಟಿಕ್ ನಲ್ಲಿ ಇರೋದಿಲ್ಲ. ಇಲ್ಲಿ ನೋಡಿ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಧ್ಯಪ್ರದೇಶ, ಈ ಒಂದು 6 ಸ್ಟೇಟ್ದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಆ ಒಂದು 6 ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕ ನೋಡಿ. ನಮ್ಮ ಕರ್ನಾಟಕದವರು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ಯಾವ ಒಂದು ಡಿಸ್ಟಿಕ್ ನಲ್ಲಿ ಇದೆ. ರಾಯಚೂರದಲ್ಲಿ ಖಾಲಿ ಇದಾವೆ, ಯಾದಗಿರಿಯಲ್ಲಿ ಖಾಲಿ ಇರತ್ತೆ, ಬಲ್ಕಿ, ಬಳ್ಳಾರಿಯಲ್ಲಿ, ಬೆಳಗಾವದಲ್ಲಿ, ಬೀದರು, ಗುಲ್ಬರ್ಗ, ಕಲಬುರಗಿ, ಇಷ್ಟೊಂದು ಡಿಸ್ಟಿಕ್ ನಲ್ಲಿ ಈ ಒಂದು ನೇಮಕಾತಿ ಆಗ್ತಾ ಇದೆ. ಅದು ಕೂಡ ರೈಲ್ವೆ ಇಲಾಖೆ. ಯಾವೊಂದು ರೈಲ್ವೆ ಇಲಾಖೆ, ಎಷ್ಟು ಹುದ್ದೆಗಳು, ಕೊನೆ ದಿನಾಂಕ, ಪ್ರಾರಂಭ ದಿನಾಂಕ, ಯಾರಿಗೆ ಅವಕಾಶ ಇರತ್ತೆ, ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ನೀವೇನಾದ್ರೂ OBC ಇತ್ತಂದ್ರೆ ಅಪ್ಲೈ ಮಾಡಿ, SC ಇತ್ತಂದ್ರೆ ಅಪ್ಲೈ ಮಾಡಿ, ST ಇತ್ತಂದ್ರೆ ಅಪ್ಲೈ ಮಾಡಿ, EWS ಇತ್ತಂದ್ರೆ ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಬಂದವರು, ಎಕ್ಸ್ ಸರ್ವಿಸ್ ಇದ್ರೆ ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ಮಾಜಿ ಸೈನಿಕರಿರ್ತಾರೆ, ಅಪ್ಲಿಕೇಶನ್ ಹಾಕಿ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಮತ್ತೆ ಈಗಲೇ ನಾನು ಮೊದಲಿಗೆ ಮುಂಚಿತವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿದೆ ನೋಡಿ ವೆಬ್ಸೈಟು. ಈ ಒಂದು ವೆಬ್ಸೈಟ್ ದಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮೊದಲನೇ ಸ್ಟೆಪ್ ರಿಜಿಸ್ಟರ್ ಆಪ್ಷನ್. ಎರಡನೇದಾಗಿ ಲಾಗಿನ್ ಮಾಡ್ಕೋಬೇಕು. ಅದ ನಂತರ ನಿಮ್ಮೊಂದು 3 ಸ್ಟೆಪ್ ಇರ್ತಾವೆ. ಈ ಒಂದು 3 ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ ಒಂದು 3 ಸ್ಟೆಪ್ ದಲ್ಲಿ ನಿಮ್ಮ ಹೆಸರುಗಳು, ಡೇಟ್ ಆಫ್ ಬರ್ತ್, ಮೊಬೈಲ್ ಸಂಖ್ಯೆ ಪ್ರತಿಯೊಂದನ್ನು ಹಾಕೊಳ್ಳಿ. ಎರಡನೇ ಸ್ಟೆಪ್ ದಲ್ಲಿ ನಿಮ್ಮೊಂದು ಹೈಟು, ವೇಟು, ಚೆಸ್ಟು, ಪರೀಕ್ಷೆಗಳ ಬಗ್ಗೆ ಮಾಹಿತಿ. ಕೊನೆಯಲ್ಲಿ ಅರ್ಜಿ ಶುಲ್ಕ, ಡಾಕ್ಯುಮೆಂಟ್ಸ್ ಬಗ್ಗೆ ಅಪ್ಲೋಡ್ ಮಾಡಿ. ಮುಗಿತ್, ಕ್ಲೋಸ್ ಅಪ್ಲಿಕೇಶನ್ ಹಾಕುವಂತ ಮಾಹಿತಿ. ನೋಡಿ ಸ್ನೇಹಿತರೆ, ಈ ಒಂದು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿ ಟೋಟಲ್ ಆಗಿ 2801 ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಆಗಿರುವಂತ ಡೇಟು, ಮೆನ್ಷನ್ ಮಾಡಿದಂತ ಡೇಟು ಇಲ್ಲಿ ನೋಡಿ. ಯಾವಾಗ ರಿಲೀಸ್ ಮಾಡಿದ್ದಾರೆ? 11/3/2026 ನೋಟಿಸ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮು, ಅದೇ ರೀತಿಯಾಗಿ ಡೇಟು ಎರಡೂ ಕೂಡ ಮೆನ್ಷನ್ ಆಗಿದೆ ನೋಡಿ. ಓಪನ್ ಡೇಟು ಮತ್ತು ಟೈಮಿಂಗ್ 11/4/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 12/3/2026 ಈ ಒಂದು ದಿನಾಂಕ ಅಂದ್ರೆ 12 ಮಾರ್ಚ್ 2026ರಿಂದ 11 ಏಪ್ರಿಲ್ 2026 ತನಕ ಅವಕಾಶ. ಇದೆಲ್ಲಿ ಖಾಲಿ ಇದೆ? ಇಲ್ಲಿ ನೋಡಿ, ಸೌತ್ ಸೆಂಟ್ರಲ್ ರೈಲ್ವೆ. ನಾನು 51 ಪೋಸ್ಟ್ ಇದು ಸೆಂಟ್ರಲ್ ರೈಲ್ವೆ ಇಲಾಖೆ ಬಗ್ಗೆ ಅಷ್ಟೇ ತಿಳಿಸ್ಕೊಟ್ಟಿದ್ದೆ. ಅಪ್ರೆಂಟಿಸು ಇದು ಕೂಡ ಅದೇ ಇರತ್ತೆ, ಬಟ್ ಬೇರೆ ಇಲಾಖೆ ಮತ್ತು ಕರ್ನಾಟಕದಲ್ಲಿ ಇರತ್ತೆ. ಅದು ಆಲ್ ಇಂಡಿಯಾದಲ್ಲಿ ಇದ್ರೆ, ಇದು ಕರ್ನಾಟಕದಲ್ಲಿ ಇರತ್ತೆ. ಇಲ್ಲಿ ನೋಡಿ, ಸೌತ್ ಸೆಂಟ್ರಲ್ ರೈಲ್ವೆ ಇದು ಹೊಸ ನೇಮಕಾತಿ ಆಗಿರತ್ತೆ. ಅಧಿಕೃತ ಅಧಿಸೂಚನೆ ಸಂಬಂಧಪಟ್ಟಂತೆ ನೋಟಿಸ್ ಪ್ರಕಾರ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರ್ಯಾರು ಫಾಲೋಗಳು ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಿಮಗೆ ಕರ್ನಾಟಕ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ, ನೀವೇ ನೋಡಿದಾರ. ವಿತ್ ಲೈಫ್ ಆಫ್ ಆಗಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಿವಿಲ್ ಇಂಜಿನಿಯರಿಂಗು ಯಾವ್ಯಾವ ಒಂದು ಸಂಸ್ಥೆ ಇದಾವೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಂದ್ರೆ ಪೋಸ್ಟ್ ಹೆಸರುಗಳೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕಲ್ ಸಿಲ್ ಇಂಜಿನಿಯರಿಂಗು, ಅದ ನಂತರ ಪರ್ಸನಲ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಖಾಲಿ ಇರತ್ತೆ. ಮತ್ತೆ ನಿಮ್ಮ ಒಂದು ಟ್ರೆಂಡ್ ಅದು ಕೊಟ್ಟಿದ್ದಾರೆ. SC ದವರಿಗೆ 15%, ST ದವರಿಗೆ 7.5%, OBC ಅಭ್ಯರ್ಥಿಗೆ 27%, EWS ಅವರಿಗೆ 10%, PWD ಅಭ್ಯರ್ಥಿಗೆ 4%, ಎಕ್ಸ್ ಸರ್ವಿಸ್ ಮೆಂದವರಿಗೆ 3%. ಇಷ್ಟು ಪರ್ಸೆಂಟೇಜ್ ನಿಮಗೆ ಮೀಸಲಾತಿ ವೈಸ್ ಕೊಟ್ಟಿದ್ದಾರೆ. ಎಷ್ಟು ಖಾಲಿ ಇದಾವೆ ಟೋಟಲ್ ಆಗಿ? ಇಲ್ಲಿ ನೋಡಿ, 2801 ಪೋಸ್ಟು ಕರ್ನಾಟಕದಲ್ಲೇ ಖಾಲಿ ಇರತ್ತೆ. ಇದು ಅಪ್ರೆಂಟಿಸ್ ಇರತ್ತೆ, ಕರ್ನಾಟಕದಲ್ಲಿ ಖಾಲಿ ಇರತ್ತೆ. ಯಾವ್ಯಾವ ಇದಾವೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೋಫ್, ಕಾರ್ಪೆಂಟರ್, AC ಮೆಕ್ಯಾನಿಕ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕಲ್, ಫಿಲ್ಟರು, ಅದ ನಂತರ TM ಮೋಟಾರ್ ಮೆಕ್ಯಾನಿಕಲ್, ಫಿಂಟರು, ವೆಲ್ಡರು, ಈ ರೀತಿಯಾಗಿ ಎಲ್ಲ ಖಾಲಿ ಇರತ್ತೆ. ಈ ಒಂದು ನೋಟಿಸ್ ಅನ್ನ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕೆ ಎಜುಕೇಶನ್ SSLC ಪಾಸ್ ಆಗಿರ್ಬೇಕು, 50% ಸೇರ್ಕೊಂಡು. ಅದೇ ರೀತಿಯಾಗಿ ಸೆಕೆಂಡ್ PUC ದವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲಿದೆಪ್ಪ ತೋರ್ಸು ಅಂದ್ರೆ ಸೆಕೆಂಡ್ PUC ಇಲ್ಲಿದೆ ನೋಡಿ. ಸೆಕೆಂಡ್ PUC ಇಲ್ಲಿದೆ. ITI ಇಲ್ಲಿ ಕೊಟ್ಟಿದ್ದೇವೆ, ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೆಕೆಂಡ್ PUC ITI ಇವರಿಗೆ ಅವಕಾಶ ಕೊಟ್ಟಿದ್ದಾರೆ. SSLC, ಸೆಕೆಂಡ್ PUC ITI ಇಷ್ಟೇ ಕೊಟ್ಟಿದ್ದಾರೆ ಅವರು. ಇನ್ನು ಉಳಿದಂತ ಏಜ್ ಲಿಮಿಟ್ ಬಗ್ಗೆ ಅದು ವಯೋಮಿತಿ ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ. ಹಿಂದೆ ನಿಮಗೆ ಗೊತ್ತಿರಬಹುದು, ಅಪ್ಲಿಕೇಶನ್ ಹಾಕುವಂಥದ್ದು ಏಜ್ ಲಿಮಿಟ್ 15 ವರ್ಷ ಇರತ್ತೆ. ಸಾಮಾನ್ಯವಾಗಿ 24 ವರ್ಷ ಸೇಮ್ ಇದೆ ಎಲ್ಲ ಕೂಡ. 15-24 ವರ್ಷ. 28,100 ಪೋಸ್ಟಿಗೆ ಇದು ಕೂಡ ಸೇಮು. 51 ಪೋಸ್ಟ್ ಕೂಡ ಏಜ್ ಲಿಮಿಟ್ ಸೇಮು. ಬಟ್ ಇಲ್ಲಿ ನಿಮ್ಮ ಒಂದು
ಏಜ್ ಲಿಮಿಟ್ ವರ್ಗಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 1988ರಿಂದ 2012 ತನಕ ಯಾರ್ಯಾರು ಇದ್ದಾರಲ್ಲ ಅಪ್ಲೈ ಮಾಡಬಹುದು. ಅದರಲ್ಲಿ ಕೂಡ ಲೆಕ್ಕಾಚಾರ ಮಾಡಿ. ನಿಮ್ಮ ಮೊಬೈಲ್ ಅಂತ ಲೆಕ್ಕಾಚಾರ ಮಾಡುವಂಥದ್ದು ಆಪ್ಷನ್ ಇದೆ, ಆ್ಯಪ್ ಇದೆ, ಲೆಕ್ಕಾಚಾರ ಮಾಡ್ಕೊಳ್ಳಿ. ಟೋಟಲ್ ಆಗಿ 19 ಪೇಜದು ನೋಟಿಸ್ ಆಗಿದೆ. ಇದರಲ್ಲಿ ನಿಮಗೆ 60% ಗೊತ್ತಾಯಿತು. ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡ್ರಿ. ಇಲ್ಲಿ SSLCದು ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡು, ತಸ್ತಮಾನ ಪಾಸ್ ಮಾರ್ಕ್ಸ್ ಕಾರ್ಡು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ. ಎಲ್ಲ ಒಂದು ಸರ್ಟಿಫಿಕೇಟು, ITI ಸರ್ಟಿಫಿಕೇಟು ಅದೆಲ್ಲ ಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು NCVT ಸರ್ಟಿಫಿಕೇಟ್ ಆಗ್ಬೋದು, ಟ್ರೇಡ್ ಸರ್ಟಿಫಿಕೇಟು, ಅನುಭವ ಸರ್ಟಿಫಿಕೇಟು, NCVT, SCVT ಇದೆಲ್ಲ ಸರ್ಟಿಫಿಕೇಟು, RDAT ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಅದು ನಂಬರ್ ಬೇಕಾಗತ್ತೆ. ಕಮ್ಯುನಿಟಿ ಸರ್ಟಿಫಿಕೇಟ್ SC/ST ಅಂದ್ರೆ ಯಾವೊಂದು ವರ್ಗ ಸೇರಿದ್ರೆ ಅದು, OBC ಈ ರೀತಿಯಾಗೆಲ್ಲ. ಮತ್ತು EWS ಇದ್ರೆ ಅದರ ಸರ್ಟಿಫಿಕೇಟು, ಮೆಡಿಕಲ್ ಸರ್ಟಿಫಿಕೇಟು, ಸಿಗ್ನೇಚರು ಇದೆಲ್ಲ ಬೇಕಾಗತ್ತೆ. ಸುಮಾರು ತುಂಬಾನೇ ಇದಾವೆ. 10 ಪ್ರಕಾರ ಕೇಳಿದ್ದಾರೆ ಅವರು. ಅದೆಲ್ಲ ತೆಗೆದುಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿದಂತ ಎಲ್ಲ ಮಾಹಿತಿ ಇರತ್ತೆ, ರೂಲ್ಸ್ ರೆಗ್ಯುಲೇಷನ್ ಇಷ್ಟು ನಿಮಗೆ ಇದರಲ್ಲಿ ಮಾಹಿತಿ ಗೊತ್ತಾಯ್ತು. ನೋಡಿ 12/3/2026ರಿಂದ 14/4/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಪ್ಲೈ ಮಾಡಿ. ಇಷ್ಟು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಸೌತ್ ಸೆಂಟ್ರಲ್ ಅಲ್ಲ, ಬರೀ ಸೌತ್ ಸೆಂಟ್ರಲ್ದಲ್ಲಿ ಖಾಲಿ ಇರತ್ತೆ. ನೀವು ಯಾವ ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವೆ ಒಂದೊಂದು ತಿಳಿಸ್ಕೊಡೋದಕ್ಕೆ ತುಂಬಾ ಟೈಮ್ ಆಗತ್ತೆ. ಆದ ಕಾರಣ ಶಾರ್ಟ್ಕಟ್ ಆಗಿ ನೋಡಿ. ನಿಮಗೆ ವೆಲ್ಡರ್ ಹುದ್ದೆಗಳು 202 ಪೋಸ್ಟು, ವರ್ಣ ಚಿತ್ರಗಾರ 32, ಮೋಟಾರ್ ಮೆಕ್ಯಾನಿಕಲ್ 12, MMTM ಅಂತೇಳಿ 24, ಯಂತ್ರ ಸೆಲ್ಫಿ 54, ಕೈಗಾರಿಕಾ ಎಲೆಕ್ಟ್ರಿಕಲ್ 33, ಫಿಲ್ಟರ್ ಅಂತೇಳಿ 539. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕಲ್ 88, ಎಲೆಕ್ಟ್ರಿಷಿಯನ್ 1258 ಇದೇ ಜಾಸ್ತಿ ಇರತ್ತೆ. ಡೀಸೆಲ್ ಮೆಕ್ಯಾನಿಕಲ್ 105, ಕೋಫಾ ಅಂತೇಳಿ 181, ಬಡಿಗೆ 22, AC ಮೆಕ್ಯಾನಿಕಲ್ 251. ಅಪ್ರೆಂಟಿಸ್ ಇರತ್ತೆ. ಸಂಬಳದ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಇಲ್ಲ. ವಯೋಮಿತಿ ಸಡಿಲಿಕ್ಕೆ ಇರತ್ತೆ. ಶುಲ್ಕನ ಇರತ್ತೆ 100 ರೂಪಾಯಿ. SC/ST ಮಹಿಳೆಯರಿಗೆ ಇವರಿಗೆಲ್ಲ ಹೊರತುಪಡಿಸಿ. ಆಯ್ಕೆ ಪ್ರಕಾರದಲ್ಲಿ ಇದಕ್ಕೆ ಪರೀಕ್ಷೆ ಇಲ್ಲ ಅಂತಲ್ಲ, ಪರೀಕ್ಷೆ ಇದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಪರೀಕ್ಷೆ ಕೊಟ್ಟಿದ್ದಾರೆ ಮತ್ತು ಡಾಕ್ಯುಮೆಂಟ್ಸ್ ಸಂದರ್ಶನ ಇಷ್ಟು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದು ಏಪ್ರಿಲ್ 11ನೇ ತಾರೀಕು. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ಈ ಒಂದು ಪರೀಕ್ಷೆ ಬಗ್ಗೆ ಏನಾದರೂ ಸ್ವಲ್ಪ ತಿಳಿಸಿ ಸಿಗತ್ತಾ ನೋಡ್ಬೇಕು. ಅಂದ್ರೆ ಪಠ್ಯಕ್ರಮ, ವಿಷಯ ಅದರ ಬಗ್ಗೆ ಸ್ವಲ್ಪ ನೋಡಿ, ನಿಮಗೆ ಸ್ವಲ್ಪ ಅನುಕೂಲ ಆಗತ್ತೆ. ಅದು ನೋಡೋಣ. ಶಿಖರ್ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಿಮ್ಮ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಗೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅನ್ಸತ್ತೆ. ಇದು ಮತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆನೇ ಬತ್ತು. ಇದರಲ್ಲಿ ಲಿಖಿತ ಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ನಿಮಗೆ ಪಠ್ಯಕ್ರಮ ಬೇಕಾಗಿತ್ತಂದ್ರೆ ನಾನು ನಿಮಗೆ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟನ್ನ ಮಾಡ್ಕೊಂಡು ಒಂದು ಫೋಟೋನ ಅಪ್ಲೋಡ್ ಮಾಡುತ್ತೇನೆ. ಚೆಕ್ ಮಾಡ್ಕೊರಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪಠ್ಯಕ್ರಮ ಇರಬೇಕು, ಯಾವ ವಿಷಯಗಳು ಹೊಂದಿರತ್ತೆ ಅದೆಲ್ಲ ನಾನು ಒಂದು PDF ಮೂಲಕ ಅಪ್ಲೋಡ್ ಮಾಡ್ತೇನೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ.